ನಮಸ್ಕಾರ ಸ್ನೇಹಿತರೆ. ವಿಷಯ ಏನು ಅಂದರೆ, ಎಲ್ಲ ಕಡೆಯೂ ದುಡ್ಡಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ದುಡ್ಡಿಗೆ ಮರ್ಯಾದೆ ಕೊಡೋದು ಹೆಂಗೆ? ಎಲ್ರಿಗೂ ಅರ್ಥ ಆಗಲ್ಲ ಈ ವರ್ಡ್ಸು. ಡಿಕೋಡ್ ಮಾಡಬೇಕು. ಎಲ್ಲ ಶಾರ್ಟಾಗಿ ಹೇಳೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಮಗೆ ಡೀಟೇಲಾಗಿ ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದು. ಹಂಗಿರೋದ್ರಿಂದ ಅರ್ಥ ಆಗೋದಿಲ್ಲ ದುಡ್ಡಿಗೆ ಮರ್ಯಾದೆ ಕೊಡು ಅಂತ ಅಂದರೆ. ದುಡ್ಡಿಗೆ ಮರ್ಯಾದೆ ಕೊಡಬೇಕು ಅಂದರೆ ಇಷ್ಟೇ: ವಿನಾ ಖರ್ಚು, ವೇಸ್ಟೇಜ್ ಖರ್ಚು ಇದನ್ನೆಲ್ಲ ಮಾಡಬಾರ್ದು. ಎಷ್ಟು ಬೇಕು ನಿಮಗೆ ಅಷ್ಟು ಮಾತ್ರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಎಕ್ಸಾಂಪಲ್ಲು, ಈಗ ನಾವೊಂದು ಶಾಪಿಂಗ್ ಮಾಲ್ಗೆ ಹೋಗ್ತೀವಿ. ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂದರೆ, ಫಸ್ಟು ನಾವು ರೇಷನ್ ತೊಗೊಳಕ್ಕೆ ಅಂತ ಹೋಗ್ತೀವಿ. ಒಂದು 10 kg ರೈಸು, ಬೇಳೆ, ಸಕ್ಕರೆ ಅವು ತಗೊಳಕ್ಕೆ. ಬಟ್ ಪ್ರಾಬ್ಲಮ್ ಏನು, ನಾವು ತಗೊಳ್ಳೋದು ಪ್ಲಾಸ್ಟಿಕ್ ಬೌಲ್ಗಳು, ಸ್ಟೀಲ್ ಬೌಲ್ಗಳು, ಸ್ಪೂನು, ಚಮಚ ಇಂಥವೆಲ್ಲ ತಗೋತೀವಿ. ಅವೆಲ್ಲ ಆಲ್ರೆಡಿ ಮನೇಲಿರ್ತವೆ. ಮತ್ತು ಇದನ್ನು ಯಾಕೆ ತಗೋಬೇಕು? ನಾವೆಂತಕ್ಕೆ ಹೋಗಿರೋದು? ರೇಷನ್ ತಗೊಳಕ್ಕೆ. ರೇಷನ್ ಮಾತ್ರ ತಗೋಬೇಕು. ನೀವು ನೋಡಿದ್ದೀರಾ ಶಾಪಿಂಗ್ ಮಾಲ್ ಟೆಕ್ನಿಕ್ಕು? ಮುಂದ್ಗಡೆ ಎಲ್ಲ ಬರೀ ವೇಸ್ಟ್ ಐಟಮ್ಗಳು ಇಟ್ಟಿರ್ತಾರೆ, ಕಲರ್ ಬೌಲ್ಸ್ಗಳು. ಬಟ್ ನಾವು ತಗೊಳ್ಳೋದೇ ಅದೆಲ್ಲ ತಗೊಂಡು ಕೊನೆಗೆ ಹಿಂದಕ್ಕೆ ಹೋಗಿ ರೇಷನ್ ತಗೋತೀವಿ, ನಮಗೇನು ಬೇಕದು. ಸೊ ಇದನ್ನು ಮಾಡಬೇಡಿ, ವೇಸ್ಟ್ ಆಫ್ ಖರ್ಚು ಮಾಡಬೇಡಿ ಅಂತ. ದುಡ್ಡಿಗೆ ಮರ್ಯಾದೆ ಕೊಡಿ ಅಂದರೆ ದುಡ್ಡನ್ನ ಎತ್ಕೊಂಡೋಗಿ ಪೂಜೆ ಮಾಡಿ, ಇಲ್ಲ ಅದನ್ನು ತಗೊಂಡೋಗಿ ಒಂದು ಕಡೆ ಇಡಿ ಅಂತ ಎಲ್ಲ ಹೇಳ್ತಾ ಇರೋದು. ವೇಸ್ಟ್ ಖರ್ಚು. ಈಗ ನೋಡಪ್ಪ, ಮನೆಯಲ್ಲಿ ಟಬ್ಗಳು ಇರ್ತವೆ. ಮತ್ತು ಇನ್ನೊಂದು ಟಬ್ ಯಾಕೆ ಬೇಕು? ಅದು ಒಡೆದೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಟಬ್ ತಗೋಬೇಕು. ಅಲ್ಲಿ ತನಕ ಕ್ಲೀನಾಗಿ ಒರೆಸಿ ವಾಶ್ ಮಾಡಿ ಇಟ್ಕೋಬೇಕು. ಅದೆಲ್ಲಿ ತನಕ ಒಂದು ವಸ್ತು ಒಡೆದೋಗಲ್ಲ ಅಲ್ಲಿವರೆಗೂ ಅದ್ರದ್ದು ವ್ಯಾಲ್ಯೂ ಇರ್ತದೆ, ಯೂಸ್ ಮಾಡ್ಬೋದು. ಇದನ್ನ ಹೇಳೋದು ದುಡ್ಡಿಗೆ ಮರ್ಯಾದೆ ಕೊಡಿ ಅಂತ. ನೀವು ಈ ಬೋಲು ಅವು ಇವು ತಗೊಳ್ಳೋದು ದುಡ್ಡಿದೆಯಲ್ಲ, ಅದನ್ನೇ ಒಂದು ಕಡೆ ಎತ್ತಿಟ್ಕೊಂಡು ಒಂದಷ್ಟು ದುಡ್ಡಾದಮೇಲೆ ಬೆಳ್ಳಿ ಬಟ್ಟಲೆ ತಗೋಬೋದಲ್ಲ. ಬೆಳ್ಳಿ ಐಟಮ್ಗಳು ರೀಸೇಲ್ ಆಯ್ತವೆ, 20% ಮೈನಸ್ ಆಗುತ್ತಷ್ಟೇ ದುಡ್ಡು. ಸೊ ಇದನ್ನೇ ದೊಡ್ಡವರು ಹೇಳೋದು ಏನು ಅಂದರೆ, ದುಡ್ಡಿಗೆ ಮರ್ಯಾದೆ ಕೊಡಿ ಅಂತ. ಯಾವಾಗಲೂ ರೀಸೇಲ್ ಇರೋವಂಥ ವಸ್ತುಗಳನ್ನ ಕೊಂಡ್ಕೊಳ್ರಿ. ಬೇಕಾಗಿಲ್ಲ ಅಂದರೆ, ಸ್ವಲ್ಪ ದುಡ್ಡು ಜಾಸ್ತಿ ಅಂದರೆ. ಯಾಕೆಂದರೆ ದುಡ್ಡು ಇಲ್ದಿದ್ದಾಗ ಅದನ್ನು ಸೇಲ್ ಮಾಡಿಬಿಟ್ಟು ಅದನ್ನು ದುಡ್ಡಿಗೆ ಕನ್ವರ್ಟ್ ಮಾಡ್ಕೋಬೋದು. ಇದನ್ನೇ ದೊಡ್ಡವ್ರು ಹೇಳಿದ್ದು ದುಡ್ಡಿಗೆ ಮರ್ಯಾದೆ ಕೊಡಿ ಅಂತ. ಅರ್ಥ ಆಯ್ತಾ? ನಮಸ್ಕಾರ.